ತಮಿಳುನಾಡಿಗೆ ಪ್ರಕೃತಿ ದತ್ತವಾಗಿ ಹರಿತಾ ಇದೆ ನೀರು. ಇತ್ತ ಕಾವೇರಿ ವಿವಾದಕ್ಕೆ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಇವತ್ತು ಸಭೆ ನಡೆಯುತ್ತೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆ ಆರಂಭ ಆಗುತ್ತೆ. ವಿಪಕ್ಷಗಳ ನಾಯಕರು, ಕೇಂದ್ರ ಸಚಿವರಿಗೂ ಕೂಡ ಈ ಒಂದು ಸಭೆಯಲ್ಲಿ ಆಹ್ವಾನ ಇದೆ. ಸಂಸತ್ನ ಸದಸ್ಯರು, ಪಕ್ಷದ ಮುಖಂಡರಿಗೂ ಕೂಡ ಆಹ್ವಾನಿಸಲಾಗಿದೆ. ಈ ಒಂದು ಸಭೆಯಲ್ಲಿ ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ಆದೇಶಗಳ ಕುರಿತು ಸುದೀರ್ಘ ಚರ್ಚೆ ಮಾಡಲಾಗುತ್ತೆ. ಮುಂದಿನ ಹೋರಾಟದ ಅವಕಾಶಗಳ ಕುರಿತು ಸಭೆ ಮಾಡಲಾಗಿದೆ. ಎಲ್ಲಾ ನಾಯಕರ ಅಭಿಪ್ರಾಯವನ್ನ ಪಡೆದುಕೊಳ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಹಾಗಾಗಿ ಇವತ್ತು 11 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಕರೆದಿರುವಂತಹ ಒಂದು ಹೈ ವೋಲ್ಟೇಜ್ ಸಭೆ ಇದು. ಈ ಸಭೆಯಲ್ಲಿ ಆಲ್ಮೋಸ್ಟ್ ಈಗ ಏನೆಲ್ಲ ಆಗ್ತಾ ಇದೆ, ಸದ್ಯಕ್ಕೆ ಏನೆಲ್ಲ ಕಾವೇರಿ ವಿವಾದಗಳಾಗ್ತಾ ಇದೆ, ಹೋರಾಟಗಳಾಗ್ತಾ ಇದೆ, ಈ ಒಂದು ವಿಚಾರದಲ್ಲಿ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಎಲ್ಲಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಈಗಾಗಲೇ ನಿನ್ನೆಯಿಂದ 30,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿಸಲಾಗ್ತಾ ಇದೆ. ಮಳೆ ಅತಿ ಹೆಚ್ಚಾಗಿ ಆಗ್ತಾ ಇರುವಂತ ಕಾರಣ. ಮತ್ತೊಂದು ಕಡೆ ಈ ಒಂದು ಅವಾಂತರಗಳು ಅಥವಾ ಈಗ ಏನೆಲ್ಲ ಹೋರಾಟಗಳೆಲ್ಲವೂ ಕೂಡ ಆಗ್ತಾ ಇದೆ ಕಾವೇರಿ ವಿವಾದದಲ್ಲಿ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ 11 ಗಂಟೆಗೆ ಅಧಿಕೃತ ನಿವಾಸ ಆಗಿರುವಂತಹ ಕೃಷ್ಣ ನಿವಾಸದಲ್ಲಿ ಈ ಒಂದು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಎಲ್ಲ ವಿಚಾರವಾಗಿ ಕುರಿತು ಚರ್ಚೆ ಆಗುತ್ತೆ. ಕಾರಣ ಈಗಾಗಲೇ ಸಿಎಂ ಕೂಡ ಒಂದು ಸೂಚನೆ ಕೊಟ್ಟಿದ್ರು. ರಾಜ್ಯ ಸರ್ಕಾರ ಯಾವತ್ತೂ ಕೂಡ ನಮ್ಮ ಕನ್ನಡ ಪರ ಹೋರಾಟಗಾರರು ಅಥವಾ ಕನ್ನಡ ಪರ ಸಂಘಟನೆಗಳ ಪರವಾಗಿಯೇ ಇದೆ, ಈ ಒಂದು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು.